ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಇದಾಗಿದೆ. ಈ ರಂಗೋಲಿ ವಿಡಿಯೋ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ದಯವಿಟ್ಟು ರಂಗೋಲಿ ವಿಡಿಯೋನ ಪೂರ್ತಿ ನೋಡಿ. ಈ ವಿಡಿಯೋಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀನಿ ಅನ್ನೋ ರೊಟೀನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದಿದ್ದೆ ನಾನು ವರ್ಜಿನ್ ಕೊಕೊನಟ್ ಆಯಿಲ್ ತೊಗೋತೀನಿ. ಸೊ ನೋಡಿ, ವರ್ಜಿನ್ ಕೊಕೊನಟ್ ಆಯಿಲ್ ಲಾಸ್ಟ್ ಟೈಮ್ ನಾನು ಆರ್ಗ್ಯಾನಿಕ್ ಸ್ಟೋರಲ್ಲಿ ತೊಗೊಂಡು ಬಂದಿದ್ದೆ. ಮಿಲೆಟ್ಸ್ ಎಲ್ಲ ತಂದೆ ನೋಡಿ, ಅದೇ ಇದರಲ್ಲೇ ತಂದಿತ್ತು. ನಾನು ಆ ವಿಡಿಯೋ ಕೂಡ ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಅಂದರೆ ನೋಡಿ. ಸೊ ಇದನ್ನು ನಾನು 1 ಸ್ಪೂನ್ ಡೈಲಿ ತೊಗೋತೀನಿ. ಸೊ ಇದು ತೊಗೊಳೋದ್ರಿಂದ ಏನಾಗುತ್ತೆ, ನಮ್ಮ ಹೊಟ್ಟೆ ಕ್ಲೀನಾಗಿರುತ್ತೆ, ಸ್ಕಿನ್ ಗ್ಲೋಯಿಂಗ್ ಆಗಿರುತ್ತೆ. ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಹೊಟ್ಟೆನೆಲ್ಲ ಕ್ಲೀನ್ ಮಾಡುತ್ತೆ ಬೆಳಗ್ಗೆ ತೊಗೊಳೋದ್ರಿಂದ. ಮತ್ತು ಮಧ್ಯಾಹ್ನ ಕೂಡ ತೊಗೋಬೋದು ಮತ್ತು ರಾತ್ರಿ ಕೂಡ ತೊಗೋಬೋದು. ಸೊ ನಿಮ್ಗೆ 3 ಟೈಮ್ಸ್ ಬೇಕಂದ್ರೂ ಕೂಡ ತೊಗೋಬೋದು. ತುಂಬ ಒಳ್ಳೆಯದು, ಹೆಲ್ತಿಗೆ ಕೂಡ ಒಳ್ಳೆಯದು, ಸ್ಕಿನ್ನಿಗೆ ಕೂಡ ಒಳ್ಳೆಯದು. ಸೊ ಯಾರೆಲ್ಲ ತೊಗೋಬೇಕು ಅಂತಂದರೆ ದಯವಿಟ್ಟು ತೊಗೊಳ್ಳಿ. ಸೊ ಒಂಚೂರು ಎಣ್ಣೆ ಕೆಳಗೆ ಬಿದ್ದಿತ್ತು, ಹಾಗಾಗಿ ನಾನು ಮ್ಯಾಟಲ್ಲಿ ಒರೆಸ್ಕೊತಾ ಇದ್ದೆ. ಸೊ ಇದಾದಮೇಲೆ ನಾನು ಒಂದು ಸ್ವಲ್ಪ ಗ್ಯಾಪ್ ಕೊಡ್ತೀನಿ, ಒಂದು ಹಾಫ್ ಆನ್ ಅವರ್ ಗ್ಯಾಪ್ ಆದಮೇಲೆ ನಾನು ಇಲ್ಲಿ ಲೆಮನ್ ಮತ್ತು ಹನಿ ಹಾಕ್ಬಿಟ್ಟು ಹಾಟ್ ವಾಟ್ರಲ್ಲಿ ಕುಡಿತೀನಿ. ಸೊ ಇದರಿಂದ ನಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ. ಸೊ ನಾನು ಬೆಳಗ್ಗೆನೇ ವರ್ಜಿನ್ ಕೊಕೊನಟ್ ಆಯಿಲ್ ತೊಗೊಳೋದ್ರಿಂದ, ಅದಾದಮೇಲೆ ಇದು ತೊಗೊಳೋದ್ರಿಂದ ನನಗೆ ಗಟ್ಟೆಲ್ಲ ಕ್ಲೀನ್ ಆಗುತ್ತೆ. ಸೊ ಹಂಗಾಗಿ ನಾನು ಇದನ್ನು ತೊಗೋತೀನಿ. ಸೊ ಇದು ನಾನು ತುಂಬ ವರ್ಷದಿಂದ ತೊಗೋತಾ ಇದ್ದೀನಿ. ಸೊ ನೀವು ಬೇಕಾದ್ರೆ ಜೀರಾ ವಾಟ್ರ್ ಕೂಡ ತೊಗೋಬೋದು. ಬ್ಲಾಟಿಂಗ್ ಸ್ಟಾಪ್ ಆಗುತ್ತೆ ನಿಮಗೆ ಜೀರಾ ವಾಟ್ರಿಂದ, ವೆಯ್ಟ್ ಲಾಸ್ ಆಗುತ್ತೆ. ಸೊ ಅದನ್ನು ಟ್ರೈ ಮಾಡಿ. ಈಗ ನೋಡಿ, ಇವತ್ತು ಯಶ್ ಸ್ಕೂಲ್ಗೆ ಹೋಗಿಲ್ಲ, ಹಾಗಾಗಿ ಒಂಚೂರು ಲೇಟಾಗಿ ಎದ್ದು ಕೂತ್ಕೊಂಡೆ. ಸೊ ಇವತ್ತು ಅದು ಕುಡ್ದಾದ್ಮೇಲೆ ಈಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಮಿಲೆಟ್ಸಿಂದ ಮಾಡ್ತಾಯಿದ್ದೀನಿ. ಮಿಲೆಟ್ಸ್ ಪೊಂಗಲ್ಲು. ಸೊ ಹೆಸರುಬೇಳೆ ಹಾಕ್ಬಿಟ್ಟು, ಟಾಪ್ ಮಿಲೆಟ್ ಹಾಕ್ಬಿಟ್ಟು, ಸ್ವಲ್ಪ ಅರಿಶಿನ ಹಾಕಿ ಇವಾಗ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿನ ಈ ರೀತಿ ಚಾಪ್ ಮಾಡಿಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಯಜಮಾನ್ರು ಬೆಳಗ್ಗೆನೇ ಹೋಗಿಬಿಡ್ತಾರೆ, ಹಂಗಾಗಿ ಬ್ರೇಕ್ಫಾಸ್ಟು ಊಟ ಏನೂ ಇಲ್ಲ, ಎಲ್ಲ ಅವರು ಹೊರಗಡೆನೇ. ಒಂದು 3 ಡೇಸ್ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ. ಹಾಗಾಗಿ ನಾನು ಮನೆಯಲ್ಲೇ ನನಗೇನು ಬೇಕೋ ಅದನ್ನು ಮಾಡ್ಕೋತೀನಿ. ಸೊ ಅವರಿದ್ರೇ ಅವ್ರಿಗೆ ಜಾಸ್ತಿ ರೈಸು, ಚಪಾತಿ ಇಂಥದ್ದೆಲ್ಲ ಬೇಕಾಗುತ್ತೆ. ಸೊ ನಾನೊಬ್ಬಳೇ ಇದ್ದರೆ ನಾನು ಈ ಥರ ಹೆಲ್ದಿಯಾಗಿ ತಿಂತೀನಿ. ಸೊ ಇವಾಗ ಅದನ್ನು ಪೊಂಗಲ್ನ ಸ್ಟವ್ ಮೇಲೆ ಇಟ್ಟಾದಮೇಲೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಯಲ್ಲಿ ಒಂಚೂರು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಜೀರಿಗೆನ ಹಾಕೋತೀನಿ
ತುಪ್ಪಕ್ಕೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ಪೊಂಗಲ್ಗೆ ಜೀರಿಗೆ ಜಾಸ್ತಿ ಇದ್ದರೆ ರುಚಿ ಇರುತ್ತೆ. ಹಾಗೆ ಒಂಚೂರು ಕಾಳು ಮೆಣಸು, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಸೊ ಇಷ್ಟೇ ಒಗ್ಗರಣೆ, ಸಿಂಪಲ್ಲು. ಪೊಂಗಲ್ ಮಾಡೋದು ತುಂಬ ಈಸಿ. ನೀವು ರೈಸಲ್ಲಿ ಮಾಡ್ತೀರಾ ಅಂದರೆ ಮಿಲ್ಲೆಟ್ಸ್ ಬದಲು ರೈಸ್ ಹಾಕ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಕೆಲವರು ಅರಿಶಿನ ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ನಾನು ಹಾಕ್ತೀನಿ. ಅರಿಶಿನ ತುಂಬ ಒಳ್ಳೆಯದು ಬಾಡಿಗೆ, ಹಾಗಾಗಿ ಅರಿಶಿನ ಹಾಕ್ತೀನಿ. ಅಂದರೆ ಅತಿಯಾಗಿ ತೊಗೋಬಾರ್ದು. ಆ ಕಡೆ ವಿಸಿಲ್ ಕೂಡ ಬರ್ತಾಯಿದೆ ಕುಕ್ಕರ್ದು. ಅಷ್ಟರೊಳಗೆ ಒಗ್ಗರಣೆ ಕೂಡ ರೆಡಿ ಆಗುತ್ತೆ. ಒಗ್ಗರಣೆ ರೆಡಿ ಆಗಿದೆ. ಹೇಗೂ ಆ ಕುಕ್ಕರ್ ತಣ್ಣಗಾಗಿದೆ, ಅದರೊಳಗಡೆ ಸೇರಿಸ್ಬಿಡ್ತೀನಿ. ಸ್ವಲ್ಪ ಉಪ್ಪು ಹಾಕಬೇಕು. ನಾನು ಉಪ್ಪಾಕಿ ಬೇಯಿಸೋದಿಲ್ಲ. ಪೊಂಗಲ್ಗಾಗಲಿ ಯಾವುದೇ ಬೇಳೆ ಹಾಕೋ ಡಿಶ್ಗಾಗಲಿ ನಾನು ಉಪ್ಪು ಹಾಕೋದಿಲ್ಲ. ನೋಡಿ ಇದಾಗಿದೆ. ಮೊದಲೇ ಉಪ್ಪು ಹಾಕಿದರೆ ಬೇಳೆ ಎಲ್ಲ ಬೇಯೋದಿಲ್ಲ, ಹಾಗಾಗಿ ನಾನು ಲಾಸ್ಟಲ್ಲಿ ಉಪ್ಪು ಹಾಕ್ತೀನಿ. ಸೊ ನೋಡಿ ಈ ಥರ ಆಗಿದೆ ಪೊಂಗಲು. ನೀವು ಬೇಕಾದರೆ ಅರಿಶಿನ ಒಂಚೂರು ಕಮ್ಮಿ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಅನಿಸ್ತಂದರೆ ಅದು ಕಲರು ಯೆಲ್ಲೋಯಿಶ್ ಆಗಿ ಮೊದಲೇ ಇರುತ್ತಲ್ಲ, ಹಂಗಾಗಿ ನಾನು ಅರಿಶಿನ ಹಾಕಿದ್ದೆ. ಸ್ವಲ್ಪ ಕಲರು ಬೇರೆ ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಷ್ಟೇ. ಈಗ ನಾನು ಪೊಂಗಲ್ನ ಮಿಕ್ಸ್ ಮಾಡಿ ಸ್ವಲ್ಪ ಒಗ್ಗರಣೆನ ಇದರಲ್ಲಿ ಸೇರಿಸ್ಬಿಟ್ಟು ಈಗ ಉಪ್ಪನ್ನ ಹಾಕ್ತೀನಿ. ಕಲ್ಲುಪ್ಪನ್ನೇ ಹಾಕಿರೋದು, ನೀವು ಬೇಕಾದ್ರೆ ಪುಡಿ ಉಪ್ಪು ಹಾಕ್ಕೊಳ್ಳಿ. ಸೊ ಇವಾಗ ಕಲ್ಲುಪ್ಪು ಹಾಕಿರೋದ್ರಿಂದ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾಕಂದರೆ ಕಲ್ಲುಪ್ಪು ಹಾಕಿದ್ದೀವಲ್ಲ, ಅದು ಬೇಗ ಮಿಕ್ಸ್ ಆಗೋಲ್ಲ, ಅಂದರೆ ಕರಗೋದಿಲ್ಲ. ಒಂದು 2-3 ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ನೀಟಾಗಿ ಕರಗುತ್ತೆ. ಇವಾಗ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ಈ ರೀತಿ ಇತ್ತು ನನ್ನ ಬ್ರೇಕ್ಫಾಸ್ಟ್ ಇವತ್ತು. ತುಂಬ ರುಚಿಯಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ, ಎಷ್ಟು ಕೂಡ ತಿಂದ. ಸೊ ಬ್ರೇಕ್ಫಾಸ್ಟ್ ಆಗ್ತಿದ್ದಂಗೆ ಒಂದು 11 o'clock ಹಂಗೆ ನಾನು ಇದು ಕೋಕೋನಟ್ ವಾಟ್ರ್ ತೊಗೋತೀನಿ. ಇದು ಆಮ್ಲಾ ಪೌಡ್ರು ನಾನು ತೊಗೋತಾ ಇರೋದು. ಸೊ ಆಮ್ಲಾ ಪೌಡ್ರು 1 ಸ್ಪೂನಷ್ಟು ತೊಗೋತೀನಿ. ಹಾಗೆ ಇದು ಸ್ಟೋರ್ಡ್ ಆಗಿರೋವಂಥ ಕೋಕೋನಟ್ ವಾಟ್ರು. ಸೊ ನಮ್ಮ ಯಜಮಾನ್ರು ಇದ್ದಿದ್ರೆ ಅವರು ಡೈಲಿ ತೊಗೊಂಡು ಬಂದು ಕೊಡೋರು. ಎಳ್ನೀರು 25 rupees ಎಳ್ನೀರು ಸಿಕ್ಕುತ್ತೆ ನೋಡಿ, ಅದನ್ನೇ ತೊಗೋತೀನಿ. ಕಾಸ್ಟ್ಲಿ ಅಂದರೆ ಬೇರೆ ಕಡೆ ಎಲ್ಲ ನಿಮಗೆ 45-50 ಆಗುತ್ತೆ. ಸೊ ಅವ್ರು ಇಲ್ಲದೆ ಇರೋದ್ರಿಂದ ಇದನ್ನು ತೊಗೊಂಡಿರೋದು. ಸೊ ಆಮ್ಲಾ ಪೌಡ್ರ್ 1 ಸ್ಪೂನ್ ಹಾಕ್ಬಿಟ್ಟು ಕೋಕೋನಟ್ ವಾಟ್ರನ್ನ ಹಾಕಿ ಮಿಕ್ಸ್ ಮಾಡಿ. ಸೊ ಒಂದು 11 o'clock ಹಂಗೆ ಒಂದು ಆ್ಯಪಲ್ ಬೇಕಾದರೆ ನೀವು ತೊಗೋಬೋದು ಇದ್ರ ಜೊತೆಗೆ. ಸೊ ನಾನೇನು ತೊಗೊಳ್ಳೋದಿಲ್ಲ, ಜಸ್ಟ್ ಪ್ಲೇನ್ ವಾಟ್ರ್ ತೊಗೋತೀನಿ. ತುಂಬ ಒಳ್ಳೆಯದು ಇದು, ನಮಗೆ ಡಿಟಾಕ್ಸ್ ಆಗುತ್ತೆ ಬಾಡಿಯಲ್ಲಿ. ಏನು ಹೇಳ್ತಾರೆ, ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇಡುತ್ತೆ. ಸೊ ಅದನ್ನು ತೊಗೋತೀನಿ, ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಎಷ್ಟು ನೋಡಿ ಬೇಲ್ಪುರಿ ಮಾಡಿದ್ದ ಅವ್ನ ವೀಡಿಯೋಸ್ ಅವ್ನ ಚಾನಲ್ಗೆ ಹಾಕ್ಕೊಳಕ್ಕೆ. ಸೊ ಒಂದು ಚಾನಲ್ ಇದೆ, ಶಾರಿಯನ್ ಬ್ಲಾಗ್ಸ್ ಅಂತ. ಮೊದಲು ಅವನದು ಅವ್ರ ತಂದೆದು ಇಬ್ಬರದು ಇದೆ. ಸೊ ಅದರಲ್ಲಿ ಅವರು ಅವ್ರ ತಂದೆ ತುಂಬ ವೀಡಿಯೋಸ್ ಹಾಕಿದ್ದಾರೆ. ಲಾಕ್ಡೌನ್ ಟೈಮಲ್ಲೇ ಮಾಡಿದ್ದು ಅದು ಕೂಡ. ಸ್ವಲ್ಪ ಅವನು ಬ್ಯುಸಿ ಆಗಿಬಿಟ್ಟ, ಹಾಗೆ ಇನ್ನು ಅವ್ನು ವೀಡಿಯೋಸ್ ಮಾಡಿದ್ರೆ ನಾನು ಎಡಿಟ್ ಮಾಡಿ ಎಲ್ಲ ಕೊಡಬೇಕಾಗುತ್ತೆ, ಹಾಗಾಗಿ ಮಾಡ್ತಾ ಇರಲಿಲ್ಲ. ಸೊ ಬೇಲ್ಪುರಿ ಹೇಗೆ ಮಾಡೋದು ಅಂತ ತೋರಿಸಿದ್ದಾನೆ ನೋಡಿ, ಶಾರಿಯನ್ ಬ್ಲಾಗ್ಸು. ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಸಪೋರ್ಟ್ ಮಾಡಿ. ಸೊ ಇವಾಗ ನಮ್ಮ ಬೇಲ್ಪುರಿ ಮಾಡಿದ್ದಾನೆ, ಹೇಗೆ ಮಾಡಿದ್ದಾನೆ ಅಂತ ತೋರಿಸ್ತೀನಿ ನೋಡಿ. ಅಂದರೆ ವೀಡಿಯೋ ಅಲ್ಲ, ಮಾಡಿರೋದು. ಸೊ ಈ ರೀತಿ ಮಾಡಿದ್ದಾನೆ, ಚೆನ್ನಾಗಿದೆ ಟೇಸ್ಟ್. ನಾನು ಒಂಚೂರು ಹೆಲ್ಪ್ ಮಾಡಿದೆ, ಚಿಕ್ಕವನಲ್ವಾ. ಸೊ ಸ್ವಲ್ಪ ಸಾಹೇಬ್ರು ಗಲೀಜು ಮಾಡಿ ಇಟ್ಟವ್ರೆ. ಇವಾಗ ಅದನ್ನು ನಾನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಆಮೇಲೆ ನಾನು ಕಂಟಿನ್ಯೂ ಮಾಡ್ತೇನೆ. ಚೆನ್ನಾಗಿ ಮಾಡಿದ್ದಾನೆ. ಕೈ ರುಚಿ ಅದಕ್ಕೆ ಚೆನ್ನಾಗಿದೆ. ಜೊಪ್ಪ ರಾಜ. ಸ್ಕೂಲ್ ಇಲ್ಲ ಇವತ್ತು ಸಾಹೇಬ್ರಿಗೆ. ಸ್ಕೂಲ್ ಇಲ್ಲ, ಸ್ಕೂಲ್ ಹೋಗಿಲ್ಲ ಅವನು. ತುಂಬ ತಲೆನೋವು ಅಂತ ಇದ್ದ, ಯಾಕೋ 4-5 ದಿವಸದಿಂದ ತುಂಬ ತಲೆನೋವು ಅಂತ ಇದ್ದ. ಅದಕ್ಕೆ ಸರಿ ಒಂದು ದಿವಸ ರೆಸ್ಟ್ ಮಾಡು ಅಂತ ಮನೇಲಿ ಇರಿಸ್ಕೊಂಡಿದ್ದೀನಿ. ಬೆಳಗ್ಗೆನೇ ಹೋಗ್ತಾನಲ್ವಾ. ಬೆಳಗ್ಗೆನೇ ಹೋಗೋದ್ರಿಂದ ಮತ್ತೆ ತುಂಬ ತಲೆನೋವು ಅಂತ ಅಂದರೆ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಒಳ್ಳೆಯದು. ಅದಕ್ಕೋಸ್ಕರ ಇವತ್ತು ಕಳಿಸಿಲ್ಲ ನಾನು.
ಸೊ ನಮ್ಮ ಎಷ್ಟು ಬೇಲ್ಪುರಿ ಮಾಡಿದ್ದಾನೆ ಇವತ್ತು ಸ್ಕೂಲಿಗೆ ಕಳಿಸಿಲ್ಲ ನಾನೇ, ತುಂಬ ತಲೆನೋವು ಅಂತಾಯ್ತಾ. ಸರಿ ಅಂತ ಇವಾಗ ಬೇಲ್ಪುರಿ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ ಅಂತ ಅಂದ. ಸರಿ ಆಯಿತು ಮಾಡು ಅಂದೆ. ಯಾಕಂದರೆ ಅವನದು ಒಂದು ಚಾನಲ್ ಇದೆ, ಯಶಾರಿಯನ್ ಬ್ಲಾಗ್ಸ್ ಅಂತ, ದಯವಿಟ್ಟು ಸಪೋರ್ಟ್ ಮಾಡಿ ಅವನಿಗೂ ಕೂಡ. ಅವನು ನಾನು ವೀಡಿಯೋಸ್ ಮಾಡೋದು ನೋಡಿ ಅವನಿಗೂ ಮಾಡಬೇಕು ಅಂತ ಅನಿಸಿದೆ ಇವಾಗ. ಹಾಗಾಗಿ ಸರಿ ಮಾಡು ಅಂತ ಮಾಡ್ತೀನಿ ಅಂದರೆ ಸುಮ್ಮನೆ ಯಾಕೆ ಡಿಸ್ಕರೇಜ್ ಮಾಡೋದಲ್ವಾ. ಮೊದಲು ಮಾಡ್ತಾಯಿದ್ದ, ಅಲ್ಲಿಗೂ ಇಲ್ಲಿಗೂ ಒಂದೊಂದು ಮಾಡ್ತಾಯಿದ್ದ. ಏನಂದರೆ ಅವ್ನು ವೀಡಿಯೋ ಮಾಡಿದ್ರೆ ನಾನೇ ಅಪ್ಲೋಡ್ ಮಾಡಬೇಕು, ನಾನೇ ಎಡಿಟ್ ಮಾಡಬೇಕು. ಸೊ ಹಂಗಾಗಿ ನಾನು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಸೊ ಇವಾಗ ಬೇಲ್ಪುರಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ನೋಡಿ ಅವನ ವೀಡಿಯೋಸ್ ನೋಡಿ, ಬರೀ ಅವನದಲ್ಲ ಅವ್ರ ತಂದೆದು ಇದೆ, ಹಳೆ ವೀಡಿಯೋಸೇ. ಬಟ್ ತುಂಬ ಚೆನ್ನಾಗಿದೆ, ಕಂಪ್ಯಾರಿಟಿವ್ಲಿ ತುಂಬ ಚೆನ್ನಾಗಿದೆ. ಸೊ ಅವನ ಚಾನಲ್ಲು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ಬೇಲ್ಪುರಿ ಎಲ್ಲ ತಿಂದು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನೇ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಮಾಡಿರೋದು ನಾನು. ಇಲ್ಲ, ಅವನೆಲ್ಲ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ. ಕಾಫಿನೂ ಮಾಡ್ತೀನಿ, ಕಾಫಿ ಮಾಡ್ತಾನೆ. ಒಂದು ದಿವಸ ಆಲೂಗಡ್ಡೆ ಸಾಗುನು ಗ್ರೇವಿನೂ ಮಾಡಿದ, ಸಾಕತ್ತಾಗಿ ಮಾಡಿದ. ಅಫ್ಕೋರ್ಸ್ ನಾನು ಹೆಲ್ಪ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ, ಯಾಕಂದರೆ ಕೈ ಕಟ್ ಮಾಡ್ಕೋತಾನೆ ಅಥವಾ ಸುಟ್ಕೋತಾನೆ ಕೈ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಬಟ್ ಅವನು ಒಂದು ಇನಿಷಿಯೇಟಿವ್ ತೊಗೊಂಡು ಮಾಡ್ತಾನಲ್ಲ, ಅದು ಖುಷಿ ಆಗುತ್ತೆ. ಸೊ ಇವಾಗ ಬೇಲ್ಪುರಿ ತಿಂತೀವಿ ಇಬ್ರು, ಓಕೆನಾ? ಆಮೇಲೆ ಇದನ್ನು ಮಾಡಿದ್ದೆ, ಫ್ರೈಡ್ ರೈಸ್. ಫ್ರೈಡ್ ರೈಸ್ ಮಾಡ್ತಾನೆ, ಅಡುಗೆ ಎಲ್ಲ ಒಂದು ಚೂರು ಮಾಡ್ತಾನೆ. ಲೆಮನ್ ರೈಸು ಗೊತ್ತು ಮಾಡೋಕ್ಕೆ. ಮಕ್ಕಳಿಗೆ ಹೇಳ್ಕೊಡ್ಬೇಕು, ಗಂಡು ಮಕ್ಕಳಲ್ಲ ಅಂತ ಸುಮ್ಮನೆ ಆಗಬಾರ್ದು. ಇವಾಗಿರೋದು ಒಬ್ಬನೇ ಅಂದರೆ ಅವನೇ ನನಗೆ ಹೆಲ್ಪ್ ಮಾಡಬೇಕಲ್ವ, ಅದಕ್ಕೆ ನಾನು ಹೇಳ್ಕೊಡೋದು. ಕಸ ಗುಡಿಸ್ಕೊಡ್ತಾನೆ, ಮನೆ ಒರೆಸ್ಕೊಡ್ತಾನೆ, ಪಾತ್ರೆಯನ್ನು ತೊಳ್ಕೊ ಎಲ್ಲ ಮಾಡ್ತಾನೆ, ಮಾಡಲ್ಲ ಅಂತಿಲ್ಲ. ಸ್ವಲ್ಪ ಅಹಂಕಾರ ಅಷ್ಟೆ, ಮೂಡಿದ್ರೆ ಮಾಡ್ತಾನೆ. ಸೊ ಓಕೆ, ಬೇಲ್ಪುರಿ ತಿಂದು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ. ಸೊ ನಾನು ಮಿಲ್ಲೆಟ್ಸಲ್ಲಿ ಅಥವಾ ರಾಗಿಯಲ್ಲಿ ಮುದ್ದೆನೋ ರೊಟ್ಟಿನೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಎಷ್ಟಿದಾನಲ್ಲ, ಸೊ ಅವನಿಗೆ ರೈಸ್ ಬೇಕು. ಹಂಗಾಗಿ ನಾನು ಅನ್ನ ಸ್ವಲ್ಪ ಉಳಿದಿತ್ತು, ಹಂಗಾಗಿ ಚಿತ್ರಾನ್ನನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಇದ್ದರೆ ಮಾತ್ರ ನಾನು ವೆರೈಟಿ ಮಾಡೋದು ಅಡುಗೆ, ಯಾಕಂದರೆ ಅವರು ತುಂಬ ಫುಡ್ಡಿ. ಹಾಗಾಗಿ ನಾನು ಏನಿದ್ರು ಅಡ್ಜಸ್ಟ್ ಮಾಡ್ಕೋತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಕಡಲೆಬೇಳೆನ ಹಾಕಿ ಮತ್ತು ಕಡಲೆಕಾಯಿ ಬೀಜನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕಡಲೆಕಾಯಿ ಬೀಜ ಗರಿ ಆಗಬೇಕು, ಅಂದರೆ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಹಾಗೆ ಬಿಟ್ವಿ ಅಂದರೆ ಹಸಿ ಇರುತ್ತೆ, ಸೊ ಅದು ನನಗೆ ಇಷ್ಟ ಆಗಲ್ಲ. ಸೊ ಇವಾಗ ನೋಡಿ ಸ್ವಲ್ಪ ಕ್ರಿಸ್ಪಿ ಆಗ್ತಾ ಇದ್ದಂಗೆ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ, ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಇವತ್ತೇನು ವ್ಲಾಗ್ ಅಷ್ಟು ಲೆಂತಿಯಾಗಿ ಏನಿರೋದಿಲ್ಲ, ಒಂದು ಸಣ್ಣ ವ್ಲಾಗ್ ಆಗಿರುತ್ತೆ ಅಷ್ಟೇ. ಸೊ ಇವಾಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕಿ ಫ್ರೈ ಮಾಡ್ಕೋತೀನಿ. ಹಾಗೆ ಅನ್ನ ಏನು ಉಳಿದಿತ್ತು ನೋಡಿ, ಅದನ್ನು ನಾನು ಬಿಡಿಸಿ ಇಟ್ಕೊಂಡೆ, ಬಿಡಿ ಮಾಡಿಟ್ಕೊಂಡಿದ್ದೆ. ಸೊ ಅನ್ನನ ಇದರಲ್ಲಿ ಹಾಕ್ಬಿಟ್ಟು ಕಡಾಯಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನಾನು ಮೊದಲಿಗೆ ನಿಂಬೆಹಣ್ಣು ಹಾಕೋದಿಲ್ಲ, ಲಾಸ್ಟಿಗೆ ಹಾಕ್ತೀನಿ, ಚೆನ್ನಾಗಿರುತ್ತೆ. ಮೊದಲಿಗೆ ಹಾಕಿದರೆ ಅಷ್ಟು ರುಚಿ ಅನಿಸಲ್ಲ. ಸೊ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ನಾನು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಸೊ ನೋಡಿ, ಇವಾಗ ನಿಂಬೆಹಣ್ಣು ಹಿಂಡ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿದರೆ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಚಿತ್ರಾನ್ನ ಮತ್ತು ಪುಳಿಯೋಗರೆ ಇದೆಲ್ಲ ತುಂಬ ಇಷ್ಟ, ಯಾಕಂದರೆ ಕಡಲೆಕಾಯಿ ಬೀಜ ಹಾಕಿರ್ತೀವಲ್ಲ. ಸೊ ಕಡಲೆಕಾಯಿ ಬೀಜ ಹಾಕಿರೋ ಯಾವುದೇ ಡಿಶ್ ಆಗಲಿ ನನಗೆ ಸ್ವಲ್ಪ ತುಂಬ ಇಷ್ಟ ಆಗುತ್ತೆ. ಇವಾಗ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ನಾನು ಇದ್ರ ಜೊತೆಗೆ ಆಮ್ಲೆಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಪ್ರೋಟೀನ್ಸ್ ಬೇಕು ಅಂದ್ಬಿಟ್ಟು ಇವಾಗ ಒಂದು ಬಟ್ಲಿಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕೋತೀನಿ.
ಸೊ ನಾನು ಯೂಶ್ವಲಿ ಇದೇ ರೀತಿ ಆಮ್ಲೆಟ್ ಮಾಡ್ಕೊಳ್ಳೋದು. ಸೊ ನಮ್ಮ ಯಜಮಾನ್ರು ಇದ್ರೆ ಮಾತ್ರ ಮಾಡಲ್ಲ, ಯಾಕಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಈ ಕಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಸೊ ನನಗೆ ಎಷ್ಟಿಗೆ ಅಂದ್ಬಿಟ್ಟು ಮಾಡ್ತಾ ಇರೋದು, ಅವನಿಗೂ ಇಷ್ಟ. ಒಂಚೂರು ಎಣ್ಣೆನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಬಿಟ್ಟು 2 ಮೊಟ್ಟೆನ ಬ್ರೇಕ್ ಮಾಡಿ ಈ ಥರ ಎಲ್ಲ ಹಾಕೋತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಒಂದೊಂದೇ ಮಾಡಿಕೊಂಡ್ರೆ ಚೆಂದ. ನಾನು ಒಂದೊಂದೇ ಯಾರು ಮಾಡ್ತಾರೆ ಅಂದ್ಬಿಟ್ಟು ಅಟ್ ಅ ಟೈಮ್ 2 ಎಗ್ ಕೂಡ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಎಗ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡ್ಕೊಂಡಾದಮೇಲೆ ಸೊ ಆವಾಗ ಉಪ್ಪು ಖಾರ ಏನು ಹಾಕಿರ್ತೀವಲ್ಲ ಅದರಲ್ಲಿ ಮಿಕ್ಸ್ ಆಗುತ್ತೆ. ಬೆಳ್ಳುಳ್ಳಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಬೆಳ್ಳುಳ್ಳಿನ ಹಾಕ್ತೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಈಗ ಒಂದು ತವಾನ ಇಟ್ಬಿಟ್ಟು ಒಂಚೂರು ಎಣ್ಣೆನ ಹಾಕಿ ಆಮ್ಲೆಟ್ನ ಹಾಕ್ತಾಯಿದ್ದೆ. ಅದು ಕೆಳಗಡೆ ಏನು ಉಳಿದಿರುತ್ತೆ ನೋಡಿ, ಸ್ವಲ್ಪ ಖಾರದ ಪುಡಿ, ಉಪ್ಪು, ಅದನ್ನು ನಾನು ಇಲ್ಲಿ ಮೇಲ್ಗಡೆ ಹಾಕಿದ್ದು. ಸೊ ಇವಾಗ ಇದು ಆಗಿದೆ. ತವೆ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಖಂಡಿತ ಒಂದ್ಸತಿ ತಿಂದರೆ ನಿಮ್ಗೆ ಇಷ್ಟ ಆಗ್ಬೋದು. ಸೊ ಇದರಲ್ಲಿ ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡಿಕೊಂಡ್ರು ತುಂಬ ರುಚಿಯಾಗಿರುತ್ತೆ. ಸೊ ಆಮ್ಲೆಟ್ನೆಲ್ಲ ಮಾಡಿಕೊಂಡು ನಾನು ಊಟ ಮಾಡಿದೆ. ಆಮ್ಲೆಟ್ ಎಲ್ಲ ಆದಮೇಲೆ ನಾನು ಎಷ್ಟು ಕೂಡ ಊಟ ಮಾಡಿದ್ವಿ. ಇದಾಗಿತ್ತು ನಮ್ಮ ಮಧ್ಯಾಹ್ನದ ರೊಟೀನು. ಸೊ ಇದೇ ರೀತಿ ಇರುತ್ತೆ ಅಂತಲ್ಲ, ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ. ಈಗ ನಾನು ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.